ದೇಶವೇ ಬೆಚ್ಚಿ ಬೀಳುವಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ನಡೆದಿದ್ರೆ ಹೇಗೆ ನಡೆದಿದೆ? ಸಾವಿರಾರು ಕೋಟಿ ಹಣ ಇದ್ರೆ ಅದು ಯಾರ ಹಣ ಅಥವಾ 400 ಕೋಟಿ ಅಷ್ಟೇ ಇದ್ದದ್ದ? ಯಾವ ಕಾರಣಕ್ಕೋಸ್ಕರ ಅದನ್ನ ಕಂಟೈನರ್ ಅಲ್ಲಿ ಸಾಗಿಸಲಾಗ್ತಾ ಇತ್ತು? 3 ರಾಜ್ಯಗಳ ಪೊಲೀಸರು ತಲೆ ಕೆಡಿಸಿಕೊಂಡು ಈ ಕೇಸ್ನ ಹಿಂದೆ ಬಿದ್ದಿದ್ದಾರೆ. ಇದು ಒಂದಿಂತ ದರೋಡೆಯಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸೋ ದರೋಡೆ. ಕರ್ನಾಟಕದಲ್ಲಿ ನಡೆದಿರೋ ಭಯಾನಕ ರಾಬರಿ. ಈ ಲೂಟಿ ಯಾವ ಸಿನಿಮಾಗೂ ಕಡಿಮೆ ಇಲ್ಲ. ಇಲ್ಲಿ ದರೋಡೆ ಮಾಡಿರೋದು ಬರೋಬ್ಬರಿ 400 ಕೋಟಿ. ಬೆಳಗಾವಿಯಲ್ಲಿ 400 ಕೋಟಿ ರಾಬರಿ. ಕಂಟೈನರ್ ಸಮೇತ ಡಕಾಯಿತರು ಪರಾರಿ. ರಾಜ್ಯದಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಅತಿ ದೊಡ್ಡ ದರೋಡೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಚೋರ್ಲಾ ಘಾಟ್ನಲ್ಲಿ ಬರೋಬ್ಬರಿ 400 ಕೋಟಿ ರೂಪಾಯಿ ರಾಬರಿಯಾಗಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದ 2 ಕಂಟೈನರ್ನಲ್ಲಿದ್ದ 400 ಕೋಟಿ ರೂಪಾಯಿಯನ್ನ ದರೋಡೆಕೋರರು ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. 2025 ಅಕ್ಟೋಬರ್ 16ರಂದು ನಡೆದ ರಾಬರಿ ತಡವಾಗಿ ಬಯಲಾಗಿದೆ. ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಕಂಟೈನರ್ನಲ್ಲಿ 400 ಕೋಟಿ ರೂಪಾಯಿ ಹಣ ಸಾಗಿಸಲಾಗ್ತಾ ಇತ್ತು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟಲ್ಲಿ ದರೋಡೆಕೋರರು 400 ಕೋಟಿ ರೂಪಾಯಿ ಹಣ ಇದ್ದ 2 ಕಂಟೈನರ್ಗಳನ್ನೇ ಹೈಜಾಕ್ ಮಾಡಿದ್ದಾರೆ. ಈ 400 ಕೋಟಿ ಹಣ ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸಾವಲಾಗೆ ಸೇರಿದ್ದು ಎನ್ನಲಾಗಿದೆ. $400 ಕೋಟಿ ದರೋಡೆ ಬಯಲಾಗಿದ್ದೇ ರೋಚಕ. ಅಷ್ಟಕ್ಕೂ 2025 ಅಕ್ಟೋಬರ್ 16ರಂದು ನಡೆದ 400 ಕೋಟಿ ರಾಬರಿ ಕೇಸ್ ಬಯಲಾಗಿದ್ದೇ ರೋಚಕ. ಇದು ಯಾವ ಸಿನಿಮಾ ಸ್ಟೋರಿಯೂ ಕಡಿಮೆ ಇಲ್ಲ. 400 ಕೋಟಿ ರಾಬರಿ ಬಯಲಾಗಿದ್ದು ಹೇಗೆ? ಬೆಳಗಾವಿಯ ಚೋರ್ಲಾ ಘಾಟಲ್ಲಿ ಮಹಾರಾಷ್ಟ್ರ ಉದ್ಯಮಿ ಕಿಶೋರ್ ಸಾವಲಾಗೆ ಸೇರಿದ ಕಂಟೈನರ್ನಲ್ಲಿದ್ದ 400 ಕೋಟಿ ಹಣ ರಾಬರಿಯಾಗಿತ್ತು. ದರೋಡೆ ಬಳಿಕ ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ನನ್ನ ಉದ್ಯಮಿ ಕಿಶೋರ್ ಸಾವಲಾ ಕಡೆಯವರು ಕಿಡ್ನಾಪ್ ಮಾಡಿದ್ರಂತೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಸತತ 1.5 ತಿಂಗಳ ಕಾಲ ಚಿತ್ರಹಿಂಸೆ ನೀಡಿದ್ರಂತೆ. 400 ಕೋಟಿ ಕೊಡದೇ ಇದ್ರೆ ನಿನ್ನ ಕತೆ ಮುಗಿಸ್ತೀವಿ ಅಂತ ಸಂದೀಪ್ ಪಾಟೀಲ್ ಹಣೆಗೆ ಗನ್ ಪಾಯಿಂಟ್ ಹಿಡಿದು ಬೆದರಿಕೆ ಹಾಕಿದ್ರಂತೆ. ಕಿಶೋರ್ ಸಾವಲಾ ಕಡೆಯವರಿಂದ ತಪ್ಪಿಸಿಕೊಂಡು ಬಂದ ಸಂದೀಪ್ ನಾಸಿಕ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ದೂರಿನಲ್ಲಿ 400 ಕೋಟಿ ಇದ್ದ ವಾಹನ ಹೈಜಾಕ್ ಸಂಬಂಧ ತನ್ನನ್ನ ಕಿಡ್ನಾಪ್ ಮಾಡಿದ್ದಾಗಿ ಉಲ್ಲೇಖಿಸಿದ್ದಾನೆ. ಸಂದೀಪ್ ಪಾಟೀಲ್ ದೂರು ನೀಡಿದ ಬಳಿಕ 400 ಕೋಟಿ ರೂಪಾಯಿ ರಾಬರಿ ಆಗಿರೋದು ಬಯಲಾಗಿದೆ. 5 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. झालेली एक मोठी रॉबरी 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. ತನಿಖೆಗೆ ಎಸ್ಐಟಿ ರಚಿಸಿದ ಮಹಾರಾಷ್ಟ್ರ ಸಿಎಂ. 3 ರಾಜ್ಯದ ಪೊಲೀಸರಿಂದ ಕಂಟೈನರ್ಗೆ ತಲಾ. ರಾಬರಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ದಾರೆ. ಸಹಕಾರ ನೀಡುವಂತೆ ಬೆಳಗಾವಿ ಎಸ್ಪಿ ರಾಮರಾಜನ್ಗೂ ಮನವಿ ಮಾಡಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು 400 ಕೋಟಿ ರೂಪಾಯಿ ಇದ್ದ 2 कंटेनरಗಳ ಹುಡುಕಾಟಕ್ಕೆ ಇಳಿದಿದ್ದಾರೆ. आरोप लावून काही लोकांनी त्याला धमक्या दिल्या आणि हे आमचे पैसे आम्हाला परत दे या संदर्भाने त्याला मारहाण केली, त्याला धमकी दिली आणि त्याचं अपहरण केलं. या अनुषंगाने गुन्हा दाखल आहे. त्या गुन्ह्याच्या तपासाच्या अनुषंगाने आतापर्यंत आम्ही 5 आरोपी अटक केलेले आहेत. 5वा आरोपी विराट गांधी हा आज रोजी आम्ही अटक केला आहे. त्याचा 28 तारखेपर्यंत आम्हाला पोलीस कोठडी मिळालेली आहे. ಅಷ್ಟಕ್ಕೂ ಕಂಟೈನರ್ನಲ್ಲಿ 400 ಕೋಟಿ ಹಣವನ್ನ ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು? ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಗೆ ಅಕ್ರಮವಾಗಿ ಹಣ ಸಾಗಿಸಲಾಗ್ತಾ ಇತ್ತ? ಈ ಎಲ್ಲದಕ್ಕೂ ತನಿಖೆ ಬಳಿಕವಷ್ಟೇ ಉತ್ತರ ಸಿಗಬೇಕು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ನಡೆದಿದ್ರೆ ಹೇಗೆ ನಡೆದಿದೆ? ಸಾವಿರಾರು ಕೋಟಿ ಹಣ ಇದ್ರೆ ಅದು ಯಾರ ಹಣ ಅಥವಾ 400 ಕೋಟಿ ಅಷ್ಟೇ ಇದ್ದದ್ದ? ಯಾವ ಕಾರಣಕ್ಕೋಸ್ಕರ ಅದನ್ನ ಕಂಟೈನರ್ ಅಲ್ಲಿ ಸಾಗಿಸಲಾಗ್ತಾ ಇತ್ತು? 3 ರಾಜ್ಯಗಳ ಪೊಲೀಸರು ತಲೆ ಕೆಡಿಸಿಕೊಂಡು ಈ ಕೇಸ್ನ ಹಿಂದೆ ಬಿದ್ದಿದ್ದಾರೆ. ಇದು ಒಂದಿಂತ ದರೋಡೆಯಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸೋ ದರೋಡೆ. ಕರ್ನಾಟಕದಲ್ಲಿ ನಡೆದಿರೋ ಭಯಾನಕ ರಾಬರಿ.
ಈ ಲೂಟಿ ಯಾವ ಸಿನಿಮಾಗೂ ಕಡಿಮೆ ಇಲ್ಲ. ಇಲ್ಲಿ ದರೋಡೆ ಮಾಡಿರೋದು ಬರೋಬ್ಬರಿ 400 ಕೋಟಿ. ಬೆಳಗಾವಿಯಲ್ಲಿ 400 ಕೋಟಿ ರಾಬರಿ. ಕಂಟೈನರ್ ಸಮೇತ ಡಕಾಯಿತರು ಪರಾರಿ. ರಾಜ್ಯದಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಅತಿ ದೊಡ್ಡ ದರೋಡೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಚೋರ್ಲಾ ಘಾಟ್ನಲ್ಲಿ ಬರೋಬ್ಬರಿ 400 ಕೋಟಿ ರೂಪಾಯಿ ರಾಬರಿಯಾಗಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದ 2 ಕಂಟೈನರ್ನಲ್ಲಿದ್ದ 400 ಕೋಟಿ ರೂಪಾಯಿಯನ್ನ ದರೋಡೆಕೋರರು ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. 2025 ಅಕ್ಟೋಬರ್ 16ರಂದು ನಡೆದ ರಾಬರಿ ತಡವಾಗಿ ಬಯಲಾಗಿದೆ. ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಕಂಟೈನರ್ನಲ್ಲಿ 400 ಕೋಟಿ ರೂಪಾಯಿ ಹಣ ಸಾಗಿಸಲಾಗ್ತಾ ಇತ್ತು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟಲ್ಲಿ ದರೋಡೆಕೋರರು 400 ಕೋಟಿ ರೂಪಾಯಿ ಹಣ ಇದ್ದ 2 ಕಂಟೈನರ್ಗಳನ್ನೇ ಹೈಜಾಕ್ ಮಾಡಿದ್ದಾರೆ. ಈ 400 ಕೋಟಿ ಹಣ ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸಾವಲಾಗೆ ಸೇರಿದ್ದು ಎನ್ನಲಾಗಿದೆ. $400 ಕೋಟಿ ದರೋಡೆ ಬಯಲಾಗಿದ್ದೇ ರೋಚಕ. ಅಷ್ಟಕ್ಕೂ 2025 ಅಕ್ಟೋಬರ್ 16ರಂದು ನಡೆದ 400 ಕೋಟಿ ರಾಬರಿ ಕೇಸ್ ಬಯಲಾಗಿದ್ದೇ ರೋಚಕ. ಇದು ಯಾವ ಸಿನಿಮಾ ಸ್ಟೋರಿಯೂ ಕಡಿಮೆ ಇಲ್ಲ. 400 ಕೋಟಿ ರಾಬರಿ ಬಯಲಾಗಿದ್ದು ಹೇಗೆ? ಬೆಳಗಾವಿಯ ಚೋರ್ಲಾ ಘಾಟಲ್ಲಿ ಮಹಾರಾಷ್ಟ್ರ ಉದ್ಯಮಿ ಕಿಶೋರ್ ಸಾವಲಾಗೆ ಸೇರಿದ ಕಂಟೈನರ್ನಲ್ಲಿದ್ದ 400 ಕೋಟಿ ಹಣ ರಾಬರಿಯಾಗಿತ್ತು. ದರೋಡೆ ಬಳಿಕ ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ನನ್ನ ಉದ್ಯಮಿ ಕಿಶೋರ್ ಸಾವಲಾ ಕಡೆಯವರು ಕಿಡ್ನಾಪ್ ಮಾಡಿದ್ರಂತೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಸತತ 1.5 ತಿಂಗಳ ಕಾಲ ಚಿತ್ರಹಿಂಸೆ ನೀಡಿದ್ರಂತೆ. 400 ಕೋಟಿ ಕೊಡದೇ ಇದ್ರೆ ನಿನ್ ಕತೆ ಮುಗಿಸ್ತೀವಿ ಅಂತ ಸಂದೀಪ್ ಪಾಟೀಲ್ ಹಣೆಗೆ ಗನ್ ಪಾಯಿಂಟ್ ಹಿಡಿದು ಬೆದರಿಕೆ ಹಾಕಿದ್ರಂತೆ. ಕಿಶೋರ್ ಸಾವಲಾ ಕಡೆಯವರಿಂದ ತಪ್ಪಿಸಿಕೊಂಡು ಬಂದ ಸಂದೀಪ್ ನಾಸಿಕ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ದೂರಿನಲ್ಲಿ 400 ಕೋಟಿ ಇದ್ದ ವಾಹನ ಹೈಜಾಕ್ ಸಂಬಂಧ ತನ್ನನ್ನ ಕಿಡ್ನಾಪ್ ಮಾಡಿದ್ದಾಗಿ ಉಲ್ಲೇಖಿಸಿದ್ದಾನೆ. ಸಂದೀಪ್ ಪಾಟೀಲ್ ದೂರು ನೀಡಿದ ಬಳಿಕ 400 ಕೋಟಿ ರೂಪಾಯಿ ರಾಬರಿ ಆಗಿರೋದು ಬಯಲಾಗಿದೆ. 5 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. झालेली एक मोठी रॉबरी 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. ತನಿಖೆಗೆ ಎಸ್ಐಟಿ ರಚಿಸಿದ ಮಹಾರಾಷ್ಟ್ರ ಸಿಎಂ. 3 ರಾಜ್ಯದ ಪೊಲೀಸರಿಂದ ಕಂಟೈನರ್ಗೆ ತಲಾ. ರಾಬರಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ದಾರೆ. ಸಹಕಾರ ನೀಡುವಂತೆ ಬೆಳಗಾವಿ ಎಸ್ಪಿ ರಾಮರಾಜನ್ಗೂ ಮನವಿ ಮಾಡಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು 400 ಕೋಟಿ ರೂಪಾಯಿ ಇದ್ದ 2 कंटेनरಗಳ ಹುಡುಕಾಟಕ್ಕೆ ಹಿಡಿದಿದ್ದಾರೆ. आरोप लावून काही लोकांनी त्याला धमक्या दिल्या आणि हे आमचे पैसे आम्हाला परत दे या संदर्भाने त्याला मारहाण केली, त्याला धमकी दिली आणि त्याचं अपहरण केलं. या अनुषंगाने गुन्हा दाखल आहे. त्या गुन्ह्याच्या तपासाच्या अनुषंगाने आतापर्यंत आम्ही 5 आरोपी अटक केलेले आहेत. 5वा आरोपी विराट गांधी हा आज रोजी आम्ही अटक केला आहे. त्याचा 28 तारखेपर्यंत आम्हाला पोलीस कोठडी मिळालेली आहे. ಅಷ್ಟಕ್ಕೂ ಕಂಟೈನರ್ನಲ್ಲಿ 400 ಕೋಟಿ ಹಣವನ್ನ ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು? ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಗೆ ಅಕ್ರಮವಾಗಿ ಹಣ ಸಾಗಿಸಲಾಗ್ತಾ ಇತ್ತ? ಈ ಎಲ್ಲದಕ್ಕೂ ತನಿಖೆ ಬಳಿಕವಷ್ಟೇ ಉತ್ತರ ಸಿಗಬೇಕು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ನಡೆದಿದ್ರೆ ಹೇಗೆ ನಡೆದಿದೆ? ಸಾವಿರಾರು ಕೋಟಿ ಹಣ ಇದ್ರೆ ಅದು ಯಾರ ಹಣ? ಅಥವಾ 400 ಕೋಟಿ ಅಷ್ಟೇ ಇದ್ದದ್ದ? ಯಾವ ಕಾರಣಕ್ಕೋಸ್ಕರ ಅದನ್ನ ಕಂಟೈನರ್ ಅಲ್ಲಿ ಸಾಗಿಸಲಾಗ್ತಾ ಇತ್ತು? 3 ರಾಜ್ಯಗಳ ಪೊಲೀಸರು ತಲೆ ಕೆಡಿಸಿಕೊಂಡು ಈ ಕೇಸ್ನ ಹಿಂದೆ ಬಿದ್ದಿದ್ದಾರೆ. ಇದು ಒಂದಿಂತ ದರೋಡೆಯಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸೋ ದರೋಡೆ. ಕರ್ನಾಟಕದಲ್ಲಿ ನಡೆದಿರೋ ಭಯಾನಕ ರಾಬರಿ. ಈ ಲೂಟಿ ಯಾವ ಸಿನಿಮಾಗೂ ಕಡಿಮೆ ಇಲ್ಲ. ಇಲ್ಲಿ ದರೋಡೆ ಮಾಡಿರೋದು ಬರೋಬ್ಬರಿ 400 ಕೋಟಿ. ಬೆಳಗಾವಿಯಲ್ಲಿ 400 ಕೋಟಿ ರಾಬರಿ. ಕಂಟೈನರ್ ಸಮೇತ ಡಕಾಯಿತರು ಪರಾರಿ. ರಾಜ್ಯದಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಅತಿ ದೊಡ್ಡ ದರೋಡೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಚೋರ್ಲಾ ಘಾಟ್ನಲ್ಲಿ ಬರೋಬ್ಬರಿ 400 ಕೋಟಿ ರೂಪಾಯಿ ರಾಬರಿಯಾಗಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದ 2 ಕಂಟೈನರ್ನಲ್ಲಿದ್ದ 400 ಕೋಟಿ ರೂಪಾಯಿಯನ್ನ ದರೋಡೆಕೋರರು ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ.
2025 ಅಕ್ಟೋಬರ್ 16ರಂದು ನಡೆದ ರಾಬರಿ ತಡವಾಗಿ ಬಯಲಾಗಿದೆ. ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಕಂಟೈನರ್ನಲ್ಲಿ 400 ಕೋಟಿ ರೂಪಾಯಿ ಹಣ ಸಾಗಿಸಲಾಗ್ತಾ ಇತ್ತು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾಘಾಟಲ್ಲಿ ದರೋಡೆಕೋರರು 400 ಕೋಟಿ ರೂಪಾಯಿ ಹಣ ಇದ್ದ 2 ಕಂಟೈನರ್ಗಳನ್ನೇ ಹೈಜಾಕ್ ಮಾಡಿದ್ದಾರೆ. ಈ 400 ಕೋಟಿ ಹಣ ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸಾವಲಾಗೆ ಸೇರಿದ್ದು ಎನ್ನಲಾಗಿದೆ. $400 ಕೋಟಿ ದರೋಡೆ ಬಯಲಾಗಿದ್ದೇ ರೋಚಕ. ಅಷ್ಟಕ್ಕೂ 2025 ಅಕ್ಟೋಬರ್ 16ರಂದು ನಡೆದ 400 ಕೋಟಿ ರಾಬರಿ ಕೇಸ್ ಬಯಲಾಗಿದ್ದೇ ರೋಚಕ. ಇದು ಯಾವ ಸಿನಿಮಾ ಸ್ಟೋರಿಯೂ ಕಡಿಮೆ ಇಲ್ಲ. 400 ಕೋಟಿ ರಾಬರಿ ಬಯಲಾಗಿದ್ದು ಹೇಗೆ? ಬೆಳಗಾವಿಯ ಚೋರ್ಲಾಘಾಟಲ್ಲಿ ಮಹಾರಾಷ್ಟ್ರ ಉದ್ಯಮಿ ಕಿಶೋರ್ ಸಾವಲಾಗೆ ಸೇರಿದ ಕಂಟೈನರ್ನಲ್ಲಿದ್ದ 400 ಕೋಟಿ ಹಣ ರಾಬರಿ ಆಗಿತ್ತು. ದರೋಡೆ ಬಳಿಕ ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ನನ್ನ ಉದ್ಯಮಿ ಕಿಶೋರ್ ಸಾವಲಾ ಕಡೆಯವರು ಕಿಡ್ನಾಪ್ ಮಾಡಿದ್ರಂತೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಸತತ 1.5 ತಿಂಗಳ ಕಾಲ ಚಿತ್ರಹಿಂಸೆ ನೀಡಿದ್ರಂತೆ. 400 ಕೋಟಿ ಕೊಡದೇ ಇದ್ರೆ ನಿನ್ನ ಕತೆ ಮುಗಿಸ್ತೀವಿ ಅಂತ ಸಂದೀಪ್ ಪಾಟೀಲ್ ಹಣೆಗೆ ಗನ್ ಪಾಯಿಂಟ್ ಹಿಡಿದು ಬೆದರಿಕೆ ಹಾಕಿದ್ರಂತೆ. ಕಿಶೋರ್ ಸಾವಲಾ ಕಡೆಯವರಿಂದ ತಪ್ಪಿಸಿಕೊಂಡು ಬಂದ ಸಂದೀಪ್ ನಾಸಿಕ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ದೂರಿನಲ್ಲಿ 400 ಕೋಟಿ ಇದ್ದ ವಾಹನ ಹೈಜಾಕ್ ಸಂಬಂಧ ತನ್ನನ್ನ ಕಿಡ್ನಾಪ್ ಮಾಡಿದ್ದಾಗಿ ಉಲ್ಲೇಖಿಸಿದ್ದಾನೆ. ಸಂದೀಪ್ ಪಾಟೀಲ್ ದೂರು ನೀಡಿದ ಬಳಿಕ 400 ಕೋಟಿ ರೂಪಾಯಿ ರಾಬರಿ ಆಗಿರೋದು ಬಯಲಾಗಿದೆ. 5 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. झालेली एक मोठी रॉबरी 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. ತನಿಖೆಗೆ ಎಸ್ಐಟಿ ರಚಿಸಿದ ಮಹಾರಾಷ್ಟ್ರ ಸಿಎಂ. 3 ರಾಜ್ಯದ ಪೊಲೀಸರಿಂದ ಕಂಟೈನರ್ಗೆ ತಲಾ. ರಾಬರಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ದಾರೆ. ಸಹಕಾರ ನೀಡುವಂತೆ ಬೆಳಗಾವಿ ಎಸ್ಪಿ ರಾಮರಾಜನ್ಗೂ ಮನವಿ ಮಾಡಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು 400 ಕೋಟಿ ರೂಪಾಯಿ ಇದ್ದ 2 कंटेनरಗಳ ಹುಡುಕಾಟಕ್ಕೆ ಇಳಿದಿದ್ದಾರೆ. आरोप लावून काही लोकांनी त्याला धमक्या दिल्या आणि हे आमचे पैसे आम्हाला परत दे या संदर्भाने त्याला मारहाण केली, त्याला धमकी दिली आणि त्याचं अपहरण केलं. या अनुषंगाने गुन्हा दाखल आहे. त्या गुन्ह्याच्या तपासाच्या अनुषंगाने आतापर्यंत आम्ही 5 आरोपी अटक केलेले आहेत. 5वा आरोपी विराट गांधी हा आज रोजी आम्ही अटक केला आहे. त्याचा 28 तारखेपर्यंत आम्हाला पोलीस कोठडी मिळालेली आहे. ಅಷ್ಟಕ್ಕೂ ಕಂಟೈನರ್ನಲ್ಲಿ 400 ಕೋಟಿ ಹಣವನ್ನ ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು? ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಗೆ ಅಕ್ರಮವಾಗಿ ಹಣ ಸಾಗಿಸಲಾಗ್ತಾ ಇತ್ತ? ಈ ಎಲ್ಲದಕ್ಕೂ ತನಿಖೆ ಬಳಿಕವಷ್ಟೇ ಉತ್ತರ ಸಿಗಬೇಕು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.